ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ಸ್ನೇಹಿತರೆ, ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಮಹಾಶಿವರಾತ್ರಿ ದಿನದಂದು ನಾನು ತಲಕಾಡು ಗ್ರಾಮ ದೇವತೆ ಆಗಿರ್ತಕ್ಕಂಥ ಬಂಡಾರಸಮ್ಮನವರ ಒಂದು ದೇವಸ್ಥಾನಕ್ಕೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ. ಆದರೆ ಆ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ಇವತ್ತು ಪೂಜೆ ಪುರಸ್ಕಾರಗಳು ಮತ್ತು ಭಕ್ತಾದಿಗಳು ಮತ್ತು ಲೈಟಿಂಗ್ಸ್ ಆಗಿರ್ಬೋದು, ಎಲ್ಲ ತರಹದ ಕಾರ್ಯಗಳು ತುಂಬ ಚೆನ್ನಾಗಿ ನೆರವೇರಿದೆ. ನಾನು ತುಂಬ ಇಷ್ಟ ಆಗಿ ನಾನು ಒಂದು ವಿಡಿಯೋನ ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂದರೆ, ಗ್ರಾಮ ದೇವತೆ ತಲಕಾಡು ಗ್ರಾಮ ದೇವತೆ ಆಗಿರೋದ್ರಿಂದ ಬಂಡಾರಸಮ್ಮನವರು ಆ ಒಂದು ತಾಯಿಯ ಒಂದು ದರ್ಶನ ಮತ್ತು ತಾಯಿಯ ಒಂದು ದೇವಸ್ಥಾನದ ಒಂದು ಪೂಜೆ ಪುರಸ್ಕಾರಗಳು ಮತ್ತು ಇನ್ನೊಂದು ಮೆರವಣಿಗೆಗಳಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ನೋಡಿ, ಇವಾಗ ನೀವು ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ತಲಕಾಡು ಗ್ರಾಮ ದೇವತೆ ಆಗಿರ್ತಕ್ಕಂಥ ಬಂಡಾರಸಮ್ಮನವರ ಒಂದು ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಒಂದು ಬಸಪ್ಪನನ್ನು ಅಲ್ಲಿ ಕಟ್ಟಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇವತ್ತು ಮಹಾಶಿವರಾತ್ರಿ ದಿನದಂದು ದೇವರ ಕಾರ್ಯಗಳಾಗಿರ್ಬೋದು ಅಥವಾ ಇನ್ನೊಂದು ಏನಪ್ಪ ಅಂದರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಒಂದು ಪೂಜೆ ಪುರಸ್ಕಾರಗಳನ್ನು ವಿಜೃಂಭಣೆಯಿಂದ ಜನರು ನೆರವೇರಿಸಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆ ಅಲಂಕಾರ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಮತ್ತು ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬೆಳಗ್ಗೆಯಿಂದ ಹೋಮ ಆಗಿದೆ ಮತ್ತು ಎಲ್ಲ ಥರದ ಪೂಜೆ ಪುರಸ್ಕಾರಗಳು ಎಲ್ಲ ಆಗಿದೆ. ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ನೀವೇನಾದರೂ ಯಾವುದಾದ್ರೂ ಒಂದು ಟೈಮಲ್ಲಿ ನೀವೇನಾದರೂ ಮುಡುಕುತೊರೆ ಅಥವಾ ತಲಕಾಡಿಗೆ ಏನಾದರೂ ಹೋದರೆ, ತಲಕಾಡಿನಲ್ಲಿ ಮೇಯ್ನ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಮತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ತಲಕಾಡು ಗ್ರಾಮ ದೇವತೆ ಬಂಡಾರಸಮ್ಮನವರ ಸನ್ನಿಧಿಗೆ ಭೇಟಿ ಕೊಡಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ಒಳ್ಳೆಯದಾಗುತ್ತೆ. ಭಕ್ತಿ ಎಷ್ಟು ಇರುತ್ತೆ ನಮ್ಮ ಹತ್ರ, ಅಷ್ಟು ನಮಗೆ ದೇವರಿಂದ ಒಳ್ಳೆಯದಾಗುತ್ತೆ. ಶ್ರಮ ನಮ್ಮದು, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದರೆ ಶ್ರಮ ನಮ್ಮದು, ಫಲ ಭಗವಂತಂದು ಅನ್ನೋಂಗೆ ನಾವು ಪ್ರತಿಯೊಂದು ದೇವರಾಗಿರಲಿ, ಅದು ನಮ್ಮ ಊರಿನಲ್ಲಾಗಿರಲಿ ಅಥವಾ ಬೇರೆ ಊರಿನಲ್ಲಾಗಿರಲಿ ಅಥವಾ ಬೇರೆ ತಾಲೂಕಾಗಿರಲಿ, ಬೇರೆ ಜಿಲ್ಲೆ ಆಗಿರಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ಅಥವಾ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ಪ್ರತಿಯೊಂದು ದೇವರಿಗೂ ನಾವು ನಮ್ಮಲ್ಲಿ ಎಷ್ಟು ಭಕ್ತಿ ಇರುತ್ತೆ ಅಷ್ಟು ಭಕ್ತಿಯಿಂದ ನಾವು ಕೈ ಮುಗಿದು ನಮಗೇನು ಒಳ್ಳೆಯದಾಗಬೇಕು ಅದನ್ನು ನಾವು ಕೇಳಿಕೊಂಡು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಶ್ರಮ ಎಷ್ಟು ಇರ್ತದೆ ಅಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ನಾವು ದೇವಸ್ಥಾನಗಳಿಗೆ ಹೋಗಬೇಕು ಮತ್ತು ದೇವರುಗಳಿಗೆ ನಾವು ಕೈ ಮುಗಿದು ಕೇಳ್ಕೊಬೇಕು ಭಕ್ತಿಯಿಂದ. ನೀವೇನಾದರೂ ತಲಕಾಡಿಗೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗಿ ಒಂದ್ಸರಿ ಭೇಟಿ ಕೊಟ್ಟು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವೇನಾದರೂ ಯಾವಾಗಲಾದರೂ ಮುಡುಕ್ತೊರೆಗೆ ಹೋದರೆ, ಅಲ್ಲಿ ಮುಡುಕ್ತೊರೆಗೆ ಹೋದ್ಮೇಲೆ ನೀವು ಮುಡುಕ್ತೊರೆ ಶಿವ ಪಾರ್ವತಿ ದರ್ಶನ ಮಾಡಿಕೊಂಡು ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಾಗ ಅಲ್ಲಿ ಬೆಟಳಿ ಮಾರಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ಮುಡುಕ್ತೊರೆ ಒಂದು ಪಕ್ಕದಲ್ಲೇ ಅಲ್ಲಿಗೂ ನೀವು ಹೋಗಿ ಭೇಟಿ ಕೊಡಿ, ತುಂಬ ಒಳ್ಳೆಯದು. ಅದಾದಮೇಲೆ ನೀವು ತಲಕಾಡಿಗೆ ಏನಾದರೂ ಬಂತು ಅಂತಂದರೆ ತಲಕಾಡಿನಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ನೀವು ಹೋಗಿ ನೀವು ಭಕ್ತಿಯಿಂದ ಕೈ ಮುಗಿದು ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಬನ್ನಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಎಲ್ರೂ ನಾನು ನಿಮ್ಗೆ ಹೇಳೋದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರುಗಳಿಗೂ ಈ ವಿಡಿಯೋನ ಕಳಿಸಿ. ನೀವೇನಾದರೂ ಯಾವುದಾದ್ರೂ ಒಂದು ಟೈಮ್ನಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಏನಾದರೂ ಹೋದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತೇಳಿ ನಾನು ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಮತ್ತೆ ಮಾಮೂಲಿ ಸೇಮ್ ಈಗ ಬಂದರೆ ನೀನು ಅಲ್ಲೇ ಹೋಗು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ಮಹಾಶಿವರಾತ್ರಿ ಹಬ್ಬ ನಿಮ್ಮೆಲ್ರಿಗೂ ಗೊತ್ತು. ಶಿವರಾತ್ರಿ ಹಬ್ಬ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಇದು ಎಲ್ಲರೂ ಮನೆಯಲ್ಲೂ ಮಾಡ್ತಕ್ಕಂಥ ಹಬ್ಬ. ಮತ್ತೆ ಶಿವನ ಭಕ್ತರು ಮತ್ತೆ ಶಿವನ ಪ್ರಿಯರು ಶಿವನಿಗೆ ತುಂಬಾ ಇಷ್ಟವಾದಂತ ಒಂದು ಬಿಲ್ಪತ್ರೆ ಆಗಿರ್ಬೋದು ಹಾಗೂ ಮತ್ತೆ ಶಿವನಿಗೆ ಶಿವನ ಒಂದು ಮಹಾಶಿವರಾತ್ರಿ ದಿನ ಶಿವನಿಗೆ ಎಲ್ಲಾ ಕಡೆಯಿಂದ ಜನಗಳು ಬಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವತ್ತೊಂದು ದಿನ ರಾತ್ರಿ ಜಾಗರಣೆ ಇರ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯಗಳು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ನಾನು ಸ್ನೇಹಿತರೆ ಮೈಸೂರಿಂದ ಇವತ್ತು ಒಂದು 7:30-8 ಗಂಟೆಗೆ ನಾನು ಮೈಸೂರಿಂದ ಹೊರಟು ಟಿ ನರಸೀಪುರ ಬಂದು ಮತ್ತೆ ನಾನು ಮುಡ್ತೊರೆಗೆ ಬಂದಿದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು 2025ನೇ ವರ್ಷದ ಒಂದು ಮಹಾಶಿವರಾತ್ರಿ ಹೇಗಿದೆ ಅಂತಂದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಎಷ್ಟು ವಿಜೃಂಭಣೆಯಿಂದ ಲೈಟಿಂಗ್ಸ್ ಮಾಡಿದ್ದಾರೆ ಅಂತಂದ್ರೆ ಈ ಲೈಟಿಂಗ್ಸ್ ನ ನೋಡೋಕೆನೆ ನಿಜವಾಗ್ಲೂ ತುಂಬಾ ಆನಂದ ಆಗ್ತಾ ಇದೆ. ನಿಜವಾಗ್ಲೂ ಇದನ್ನ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ವು ಬರ್ಲಿಲ್ಲ ಅಂದ್ರೆ. ನಾನಿವತ್ತು ಮುಡ್ತೊರೆಗೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆದರೆ ತಲಕಾಡು ಒಂದು ಟೌನ್ಗೆ ಹೋಗಿ ಆಮೇಲೆ ಮೈಸೂರು ಹೋಗೋಣ ಅಂತೇಳಿ ನಾನು ಜಸ್ಟ್ ಕಾರ್ನ ಕ್ರಾಸ್ ಮಾಡಿದೆ ಅಷ್ಟೇನೆ. ಆದರೆ ಈ ಥರ ಲೈಟಿಂಗ್ಸನ್ನು ನಾನು ಎಲ್ಲೂ ನೋಡಿಲ್ಲ ಸ್ನೇಹಿತರೆ. ನೋಡಿ, ಈ ಕಡೆ ಇಲ್ಲೊಂದು ಭಾವಚಿತ್ರ ಇದೆ, ಒಂದು ಶಿವನ ಒಂದು ಭಾವಚಿತ್ರ ಇದೆ. ನಿಜವಾಗ್ಲೂ ಇದನ್ನ ಲೈಟಿಂಗ್ಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ಆಮೇಲೆ ನಿಮ್ಮೆಲ್ರಿಗೂ ಇನ್ನೊಂದು ವಿಷಯ ಏನ್ ತಿಳಿಸ್ತೀನಿ ಅಂತಂದ್ರೆ, ಗ್ರಾಮ ದೇವತೆ ತಲಕಾಡು ಗ್ರಾಮ ದೇವತೆ ಬಂಡಮ್ಮನವರ ಒಂದು ದೇವಸ್ಥಾನದಲ್ಲಿ ಇವತ್ತು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಸ್ನೇಹಿತರೆ ಇದನ್ನ ಬಾಯಲ್ಲಿ ಹೇಳೋದಲ್ಲ, ನೀವು ಕಣ್ಣಿಂದ ನೋಡಬೇಕು. ಇವಾಗ ನಾನು ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ನನ್ನ ಕಾರ್ನಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಒಂದು ಇದನ್ನ ತೋರಿಸ್ಬೇಕು ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸ್ನೇಹಿತರೆ, ಈ ಲೈಟಿಂಗ್ಸ್ ನ ಯಾರು ಮಾಡಿಸಿದ್ದಾರೆ ಮತ್ತೆ ಈ ಲೈಟಿಂಗ್ಸ್ ನ ಯಾರು ಹಾಕಿದ್ದಾರೆ, ಅವರ ಒಂದು ಸೌಂಡ್ಸ್ ಆಗಿರ್ಬೋದು, ಒಂದು ಶಾಮಿಯಾನದವರಾಗಿರ್ಬೋದು ಅಥವಾ ಲೈಟಿಂಗ್ಸ್ ಅನ್ನ ಡಿಸೈನ್ ಮಾಡಿರೋರಾಗಿರ್ಬೋದು. ನಿಜವಾಗ್ಲೂ ಸ್ನೇಹಿತರೆ ನಾನು ನಿಮ್ಗೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇದನ್ನ ಯಾರು ಮಾಡಿದ್ದಾರೆ ಮತ್ತೆ ಇದನ್ನ ಯಾರು ಮಾಡಿಸಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಲೈಟಿಂಗ್ಸ್ ಅಷ್ಟೇ 3ರಿಂದ 4 ತರ ಒಂದು ಲೈಟಿಂಗ್ಸ್ ಕಲರ್ಗಳನ್ನ ಡಿಸೈನ್ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ನಾನು ಇಲ್ಲೊಂದು ನಿಮ್ಗೆ ನಾನೊಂದು ಲೈಟಿಂಗ್ಸ್ ಇರ್ತಕ್ಕಂಥ ಜಾಗನ ತೋರಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮ್ಗೆ, ಈ ತಲಕಾಡಿನಲ್ಲಿ ಯಾರು ಇದ್ದಾರೆ ಮುಖ್ಯಸ್ಥರು ಮತ್ತೆ ಯಾರು ಇದನ್ನೆಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಇವತ್ತು ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಈ ತರ ಒಂದು ಲೈಟಿಂಗ್ಸ್ ಅನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಆದ್ರೆ ಜಾತ್ರೆಗಳಲ್ಲಿ ನೋಡಿದ್ದೆ, ಆದ್ರೆ ಇಷ್ಟು ಚೆನ್ನಾಗಿ ಕಾಣೋ ಅಂತ ಏನು ಇವಾಗ ಯಾವ ತರ ಇದೆ ಅಂತಂದ್ರೆ, ಮುಡುತ್ತೊರೆಯಿಂದ ನಾವು ಬರಬೇಕಾದ್ರೆ ತಲಕಾಡಿಗೆ ಒಂದು ತಲಕಾಡಿಗೆ ಎಂಟರ್ ಆಗ್ತಿದ್ದಂಗ್ಲೆ ಹೆಚ್ಚು ಕಡಿಮೆ ಒಂದು ಪೊಲೀಸ್ ಸ್ಟೇಷನ್ ಸಿಗುತ್ತೆ ನಿಮ್ಗೆ. ಆ ಪೊಲೀಸ್ ಸ್ಟೇಷನ್ ಅಂದ್ರೆ ಸರ್ಕಲ್ ಅದು, ಪೊಲೀಸ್ ಸ್ಟೇಷನ್ ಸರ್ಕಲ್ ಅದು. ನಿಜವಾಗ್ಲೂ ನಿಮ್ ಜೊತೆಗೆ ಹೇಳಕ್ಕೇನು, ಅಲ್ಲಿ ಗ್ರಾಮ ದೇವತೆ ತಲಕಾಡು ಗ್ರಾಮ ದೇವತೆ ಬಂಡಮ್ಮನವರ ಒಂದು ದೇವಸ್ಥಾನ ಏನಿದೆ ಆ ದೇವಸ್ಥಾನ ಲೈಟಿಂಗ್ಸ್ ಮಾಡಿದ್ದಾರೆ. ಆ ಲೈಟಿಂಗ್ಸ್ ಮಾಡಿರೋದ್ರ ಜೊತೆಗೆ ನೋಡಿ ಸ್ನೇಹಿತರೆ, ಇಲ್ಲೂ ಒಂದ್ ಕಡೆ ನಿಮ್ಗೆ ನಾನು ಲೈಟಿಂಗ್ಸ್ ಅನ್ನ ತೋರಿಸ್ಕೊಡ್ತೀನಿ. ಯಾವ ತರ ಲೈಟಿಂಗ್ಸ್ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಗ್ರಾಮ ದೇವತೆ ಬಂಡಮ್ಮನವರ ಸನ್ನಿಧಿ ದೇವರಿಗೆ ಎಷ್ಟು ಅಲಂಕಾರ ಮಾಡಿ ಎಷ್ಟು ಲೈಟಿಂಗ್ಸ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳೋಕೆ ತುಂಬಾ ಖುಷಿ ಆಗುತ್ತೆ. ಇವಾಗ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು ತಲಕಾಡನ್ನ ಬಿಟ್ಟು ನಾನು ಮೈಸೂರಿಗೆ ಹೋಗ್ತಕ್ಕಂಥದ್ದು, ಅಂದ್ರೆ ಎಮ್ಗೆ ಬ್ರಿಡ್ಜ್ ಬರುತ್ತಲ್ಲ ಅಲ್ಲಿ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ತಲಕಾಡನ್ನ ನಾವು ಮುಡುತೊರೆಗಿಂತ ತಲಕಾಡನ್ನ ನೋಡಕ್ಕೆ ನಾವು 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ
ತುಂಬ ಚೆನ್ನಾಗಿ ಒಂದು ಲೈಟ್ನಲ್ಲಿ ಅಲಂಕಾರ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ಕಣ್ಣಲ್ಲಿ ನೋಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು, ತುಂಬ ತೃಪ್ತಿ ಆಯಿತು ನಿಜವಾಗ್ಲೂ. ಮೇಲೆ ಇರ್ತಕ್ಕಂಥ ಭಗವಂತ ಶಿವ ಏನು, ಮೇಲೆ ಆಕಾಶದಲ್ಲಿ ಇರ್ತಕ್ಕಂಥ ಶಿವ ಏನು ಇವತ್ತು ನಮಗೆ ತರೆಗೆ ಕೆಳಗಡೆ ಬಂದು ನಮಗೆ ದರ್ಶನ ಕೊಟ್ಟಂಗಾಯ್ತು ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಇವತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ನಾವು ಸಾಯಂಕಾಲ ಬಂದು ಒಂದು 7 ಗಂಟೆಯಿಂದ ಬಂದು ನೋಡಿದರೆ ಇನ್ನೂ ತುಂಬ ಚೆನ್ನಾಗಿತ್ತು. ಜನಗಳು ಇರ್ತಾ ಇದ್ರು, ಜಾತ್ರೆ ಇರ್ತಾ ಇದ್ರು. ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವತ್ತೂ ನಾವು ಎಲ್ಲಿದ್ದೀವಿ ಅಲ್ಲಿಂದ ನಮ್ಮ ಒಂದು ಸುತ್ತಮುತ್ತಲಿನ ಜಾತ್ರೆಗಳನ್ನು ನಾವು ನೋಡಬೇಕು ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ಯಾಕಂದ್ರೆ ನಾವು ಇದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಆಯ್ತಾ, ದೇವರ ದರ್ಶನ ಮಾಡ್ಬೋದು, ದೇವರಿಗೆ ಅಲಂಕಾರ ಮಾಡಿರ್ತಾರೆ ಅದನ್ನು ಮಾಡ್ಬೋದು, ಮತ್ತೆ ದೇವಸ್ಥಾನಗಳಿಗೆ ಅಲಂಕಾರ ಮಾಡಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದಾರಿ ದೀಪಗಳು ಅಂದ್ರೆ ಈ ತರ ಒಂದು ರೋಡ್ಗೆಲ್ಲ ಒಂದು ಸೀರಿಯಲ್ ಸೆಟ್ ಎಲ್ಲ ಹಾಕಿ ಒಂದು ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಇದನ್ನ ನೋಡಿ ಇವತ್ತು ತುಂಬಾ ಖುಷಿ ಪಟ್ಟೆ. ಇವತ್ತು ನಾನು ಒಂದು ಆಕಸ್ಮಿಕ ತಲಕಾಡಿಗೆ ಬಂದಿದ್ದು ಅಷ್ಟೇನೆ. ಆದ್ರೆ ಈ ತರ ಲೈಟಿಂಗ್ಸ್ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾನು ಇಲ್ಲಿ ಬಂದು ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತಲಕಾಡು ಗ್ರಾಮ ದೇವತೆ ಬಂಡಮ್ಮನವರ ಸನ್ನಿಧಿ, ಬಂಡಮ್ಮನವರ ದೇವಸ್ಥಾನದಲ್ಲಿ ಇವತ್ತು ನಾನೊಂದು ವಿಡಿಯೋ ಮಾಡಿದ್ದೀನಿ. ಲೈಟಿಂಗ್ಸ್ ಅಲ್ಲದೆ ಅಲ್ಲಿ ಒಂದು ಬಸವ ಇತ್ತು ಸ್ನೇಹಿತರೆ. ಬಸವನ್ನ ಒಂದು ಕಟ್ಟಾಕಿದ್ರು. ನಿಜವಾಗ್ಲೂ ಆ ಬಸವನ್ನ ನೋಡಿ ನನಗೆ ನಿಜವಾಗ್ಲೂ ಪರಮಾತ್ಮನನ್ನ ನೋಡಿದಷ್ಟು ಖುಷಿ ಆಯಿತು, ಶಿವನನ್ನೇ ನೋಡಿದಷ್ಟು ಖುಷಿ ಆಯಿತು. ನಾನು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನೇ ಬೇಕು ಅನ್ನಿಸ್ದಾಗ, ನನಗೆ ಬೇಕು ಅನ್ನಿಸ್ದಾಗ ನಾನು ನೋಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನು ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ ಆನೆ ಕುದುರೆ ಪ್ರೇಮಿ ಮಾತಾಡ್ತಾ ಇರೋದು. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಒಂದು ಲೈಕ್ ಕೊಟ್ಟು ನನ್ನ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅವರು ಏನ್ ಮಾಡ್ಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ ಸ್ನೇಹಿತರೆ. ಇವಾಗ ನಂದು ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ. ಗ್ರೋತ್ ಆಗಲಿ, ನಿಧಾನಕ್ಕೆ ಗ್ರೋತ್ ಆಗಲಿ. ಯಾಕೆಂದ್ರೆ ನಾನೊಂದು ವಿಡಿಯೋಗಳನ್ನ ಮಾಡ್ತಾ ಇರೋದಲ್ಲ, ನಿಮ್ಮಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ. ನೀವು ನೋಡಬೇಕು, ಅದನ್ನ ನೀವು ಇಷ್ಟಪಡಬೇಕು. ಅದರಿಂದ ನಂದು ಒಂದು ಚಾನಲ್ ಗ್ರೋತ್ ಆಗುತ್ತೆ. ನಾನೊಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ನನ್ನ ಚಾನಲ್ ಗ್ರೋತ್ ಆಗ್ಬಿಡಲ್ಲ. ನೀವೆಲ್ಲ ಅದನ್ನ ಇಷ್ಟಪಡಬೇಕು, ಮತ್ತೆ ಲೈಕ್ ಮಾಡಬೇಕು, ಮತ್ತೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಯಾವ ಥರ ಮಾಡಿದ್ರೆ ಇನ್ಯಾವ ಥರ ಒಂದು ಚೇಂಜಸ್ ಅಲ್ಲಿ ಮಾಡ್ಬೋದು ಅಂತೇಳಿ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ ಬಾಯ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.